ಬಿಸಿಬೇಳೆ ಬಾತು ನಾನು ಮಾಡುವ ರೀತಿ. ಮೊದಲಿಗೆ ಅಕ್ಕಿ ಮತ್ತೆ ಬೇಳೆನ ತೊಳೆದಿಟ್ಕೋಬೇಕು. ರುಚಿಗೆ ತಕ್ಕನಷ್ಟು ನೀರು ಹಾಕೊಳ್ಳಿ, ಒಂದ್ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕನಷ್ಟು ಉಪ್ಪು. ಕುದಿ ಬರೋ ಅಷ್ಟೊತ್ತಿಗೆ ನಾವು ಹೆಚ್ಕೊಂಡಿರುವಂತಹ ತರಕಾರಿಗಳು ಹಾಕೊಳ್ಳೋಣ. ಕ್ಯಾರೆಟ್, ಬೀನ್ಸು, ನವಿಲ್ ಕೋಸು. ಆದ್ರೆ ಆಲೂಗಡ್ಡೆ ಹಾಕೋಬೇಡಿ, ಅದೊಂಥರ ಸ್ಟಿಕ್ಕಿ ಆಗ್ಬಿಡತ್ತೆ. ಒಂದ್ ಸ್ವಲ್ಪ ಕಡಲೆ ಬೀಜ ಹಾಕೋತೀನಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಕೊಂಡು 1-3 ವಿಜಿಲ್ ಕೂಗಿಸ್ಕೊಳ್ಳೋಣ. ಬೇಳೆ ಬಾತ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ತುಪ್ಪ, ಸಾಸಿವೆ, ಕರಿಬೇವು ಮತ್ತೆ ಒಣಮೆಣಸಿನಕಾಯಿ, ಈರುಳ್ಳಿ, ಶುಂಠಿ, ಇಂಗು, ಟೊಮೆಟೊ, ಕ್ಯಾಪ್ಸಿಕಮ್ನ ನಾನು ಇವಾಗ ಹಾಕೋತಾ ಇದ್ದೀನಿ. ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ. ಇಷ್ಟನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮನೆಯಲ್ಲೇ ಮಾಡಿರೋ ಬಿಸಿಬೇಳೆ ಬಾತ್ ಪೌಡರ್ನ ಈ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಈ ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹುಣಸೆ ಹಣ್ಣಿನ ರಸ, ಬೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.